ಎಲ್ಲರೂ ಹೇಳ್ತಾರೆ ಏನಾದರೂ ಒಂದು ಮರಿಬೇಕಾದ್ರೆ, ಏನಾದರೂ ಗಾಯ ವಾಸಿ ಆಗಬೇಕಾದ್ರೆ ಇಟ್ ಟೇಕ್ಸ್ ಟೈಮ್ ಅಂತ. ಟೈಮ್ ಏನು ಗಾಯವಾಸಿ ಮಾಡುತ್ತಾ? ಖಂಡಿತ ಇಲ್ಲ. ಟೈಮ್ ಮಾಡಲ್ಲ ಗಾಯವಾಸಿ. ಆ ಟೈಮ್, ಆ ಪ್ರಾಸೆಸ್ ಆಗೋಕ್ಕೆ, ಆ ಟೈಮ್ಗೆ ಒಂದು ಸ್ಪೇಸ್ ಕೊಡಬೇಕು ನಾವು. ಈಗಲ್ಲ ಇಂಡಿಯ ವಾಸಿ ಆಗಿಬಿಡ್ಬೇಕು, ನಾಳೆನೇ ವಾಸಿ ಆಗಿಲ್ಲ. ಗಿವ್ ಸ್ಪೇಸ್ ಫಾರ್ ದ ಟೈಮ್. ದ ಟೈಮ್ ಆ್ಯಂಡ್ ಸ್ಪೇಸ್ ಗೋಸ್ ಟುಗೆದರ್, ಯು ಕೆನಾಟ್ ಸಪ್ರೇಟ್ ಇಟ್. ಆವಾಗ ನಾವು ಯಾವುದನ್ನು ಆರ್ಗ್ಯೂ ಮಾಡಿ ಯಾಕೆ ಹಿಂಗೆ ಮಾಡಿದೆ ಹಾಗೆ ಮಾಡಿದೆ. ಅದಕ್ಕೆ ಯಾವಾಗಲೂ ನಮ್ಮ ತಂದೆ ಹೇಳೋರು, ನೀನು ಏನು ಹೇಳಬೇಕೋ ಹೇಳು ದೇವ್ರ ಹತ್ರ, ಏನು ಜವಾಬು ಕೊಡ್ತೀಯಾ ಅಂತ ಕೇಳಬೇಡ. ಅವ್ನು ಜವಾಬು ಕೊಡ್ತಾನೆ. ನಿಂಗೆ ಏನು ಬೇಕೋ ಅವನಿಗೆ ಹೇಳು, ಬಿಟ್ಬಿಡು, ಅವನು ಜವಾಬು ಕೊಡ್ತಾನೆ. ಎಂಥ ಜವಾಬು ಕೊಡ್ತಾನೆ, ಯಾವಾಗ ಕೊಡ್ತಾನೆ, ಆ ಟೈಮ್ಗೆ ಕರೆಕ್ಟಾಗಿ ಕೊಟ್ಟಿರ್ತಾನೆ. ಆ ಕರೆಕ್ಟಾಗಿ ಆ ಟೈಮ್ಗೆ ವಾಸಿ ಆಗುತ್ತೆ. ನೀನು ಏನು ಕೇಳಬೇಡ, ನೀನು ಮಾಡೋದನ್ನು ಮಾಡ್ಕೊಂಡು ಹೋಗ್ತಾರೆ. ಅವನಿಗೆ ಗೊತ್ತು ಆ ಟೈಮ್ ಬಂದಾಗ ಅದು ವಾಸಿ ಆಗುತ್ತೆ. ಅದಕ್ಕೆ ಕೋಆಪ್ರೇಟ್ ಮಾಡಬೇಕಷ್ಟೇ ನಾವು. ಜೀವನ ತೋರಿಸ್ತಾನೆ. ಜವಾಬ್ನಲ್ಲಿ ಜವಾಬು ಅಂದರೆ ಒಂದಿನ ಉತ್ತರ ಕೊಡ್ತಾನೆ ಅಲ್ಲ, ನೀನು ಕೇಳೋದು ಒಂದು ಮಾತು, ಹೀಗೆ ವಾಸಿ ಮಾಡು ಅಂತ. ಆದರೆ ಅವನ ಜವಾಬು ಜೀವನ ತೋರಿಸೋದ್ರಲ್ಲಿ ಕೊಡ್ತಾನೆ. ಅವನ ಜವಾಬು ಬಂದು ನೀನು ಕಿವಿನಲ್ಲಿ ಹೇಳಲ್ಲ, ಜೀವನನ ತೋರಿಸ್ತಾನೆ. ಇದು ಜೀವನ. ನಿಮಗೆ ಅವನು ತೋರಿಸೋ ಜವಾಬು ಜೀವನ ನೋಡೋದ್ರಲ್ಲಿ ಕಾಣಿಸುತ್ತೆ.